ಹಾಯ್ ಎಲ್ಲೋ ನಮಸ್ಕಾರ, ನಾನು ನಿಮ್ಮ ಪೃಥ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇನ್ನೂ ಹೆಚ್ಚಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಏನು ಹೇಳೋಂತ ಬಂದಿದ್ದೀನಿ ಅಂದರೆ, ತುಂಬ ಜನಕ್ಕೆ ಸ್ಕಿನ್ ಪ್ರಾಬ್ಲಮ್. ಸೊ ಆಲ್ಮೋಸ್ಟ್ ನಾನು ಸ್ಕಿನ್ ಬಗ್ಗೆ ಒಂದು ಫೇಸ್ ಪ್ಯಾಕ್ ಆಗಲಿ ಹಾಗೆ ತುಂಬ ಥರ ವಿಡಿಯೋ ಮಾಡಿ ಹಾಕಿದ್ದೀನಿ. ನಾನು ಹೇಳೋದು, ನಾವು ಮೇಲ್ಗಡೆಯಿಂದ ಏನೇ ಅಪ್ಲೈ ಮಾಡಿದ್ರು ಕೂಡ ಅದು ಒಂದು 10% ನಮಗೆ ರಿಸಲ್ಟ್ ಸಿಗುತ್ತೆ, 100% ಕೊಡುತ್ತೆ ಅಂತ ನಾನು ಹೇಳಲ್ಲ. ನಮ್ಮ ಫೇಸ್ ಪ್ಯಾಕ್ ಆಗಲಿ ಹಾಗೆ ನಮ್ಮ ಬಾಡಿ ಒಳಗಡೆ ಆ ಥರ ನಮ್ಮ ಫೇಸಿಗೆ ಸಂಬಂಧಪಟ್ಟಂಥ ಒಂದು ಪ್ರೋಟೀನ್ ಜ್ಯೂಸ್ ಥರ ಮಾಡಿಕೊಂಡು, ಒಂದು ಸಲಾಡ್ ಥರ ಮಾಡಿಕೊಂಡು, ಇಲ್ಲ ತರಕಾರಿಗಳನ್ನ ಹೆಚ್ಚಾಗಿ ತಿಂತಾ ಹೋಗಬೇಕು. ಅದು ಕೂಡ ನಮ್ಮ ಹೆಲ್ತ್ ಆಗಲಿ, ನಮ್ಮ ಬಾಡಿ ಆಗಲಿ, ನಮ್ಮ ಹೇರ್ ಆಗಲಿ ತುಂಬ ಕನ್ಸಿಡರ್ ಆಗ್ತಾ ಹೋಗುತ್ತೆ. ಸೊ ನಾನು ಆಲ್ರೆಡಿ ಒಂದು ಹೇರ್ ಬಗ್ಗೆ ಒಂದು ಡ್ರಿಂಕ್ನ ಮಾಡಿ ಹಾಕಿದ್ದೀನಿ. ಸೊ ಹಾಗೆ ಒಂದು ಫೇಸ್ ಬಗ್ಗೆ ಇರಲಿ ಅಂತ ಹೇಳಿಬಿಟ್ಟು ಆ ವಿಡಿಯೋನು ಕೂಡ ಹಾಕ್ತಾ ಇದ್ದೀನಿ. ಏನೆಲ್ಲ ಬೇಕು ಅಂತ ನೋಡ್ಕೊಬೇಡ. ಅದೊಂಥರ ABC ಜ್ಯೂಸ್ ಥರನೇ. ಅಂದರೆ ಇವಾಗ ನಮ್ಮ ಮನೇಲಿ ಏನಿರುತ್ತೋ ಅದ್ರಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಇನ್ನೇನು ಹಾಕ್ಬೋದು ಅಂತಲೂ ಕೂಡ ಹೇಳ್ತೀನಿ. ತುಂಬ ಜನ ಮನೇಲಿ ಏನಿರುತ್ತೋ ಅದ್ರಲ್ಲಿ ನಾನು ಮಾಡ್ತಾ ಇದ್ದೀನಿ. ಯಾರ ಮನೇಲಿ ಹೆಚ್ಚಾಗಿ ಸಿಗುತ್ತೋ ಅದನ್ನು ಕೂಡ ನೀವು ಹಾಕ್ತಾ ಹೋಗ್ಬೋದು. ನಾನು ಹೇಳ್ತೀನಿ ಏನೆಲ್ಲ ಹಾಕ್ಬೋದು ಅಂತ ಹೇಳ್ಬಿಟ್ಟು. ಇವಾಗ ಆ ಜ್ಯೂಸ್ನ ಹೇಗೆ ಮಾಡೋದು ಮತ್ತು ಅದನ್ನು ಹೇಗೆಲ್ಲ ಕುಡಿಬೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಹಾಗೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ಬನ್ನಿ. ಇವಾಗ ನಾನು ಕ್ಯಾರೆಟ್ ಒಂದು, ಬೀಟ್ರೋಟ್ ಅರ್ಧ ತೊಗೊಂಡಿದ್ದೀನಿ. ಸೊ ತುಂಬ ದೊಡ್ಡದಿತ್ತು ಬೀಟ್ರೋಟ್, ಹಾಗಾಗಿ ನಾನು ಅರ್ಧ ತೊಗೊಂಡಿದ್ದೀನಿ. ಸೊ ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಜ್ಯೂಸ್ ಥರ ಮಾಡ್ಕೊಂಡು ಕುಡಿಬೋದು. ಸೊ ಕ್ಯೂಬ್ ಥರನೂ ಕೂಡ ಮಾಡ್ಕೋಬೋದು. ನಾವು ಫ್ರಿಜ್ಜಲ್ಲಿ ಮೇಲ್ಗಡೆ ಇದರಲ್ಲಿ ಬಾಕ್ಸ್ ಥರ ಇರುತ್ತೆ. ಸೊ ಅದಕ್ಕೆ ನೀರನ್ನ ಹಾಕಿಬಿಟ್ಟು, ಇದು ಏನು ಜ್ಯೂಸ್ ಮಾಡ್ಕೊಂಡಿರ್ತೀವಿ ಅದನ್ನು ಹಾಕಿಬಿಟ್ಟು ಕ್ಯೂಬ್ ಥರ ಮಾಡ್ಕೊಂಡು ಕೂಡ ನಾವು ಕುಡಿತಾ ಬರ್ಬೋದು. ಸೊ ನಾನು ಹೇಳೋದು, ವಾರದ ಗಟ್ಟಲೆ ಇಟ್ಕೊಂಡು ಒಂದಿನ ಮಾಡಿದ್ದು ವಾರಗಟ್ಟಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ಕುಡಿಯೋ ಬದಲು ಡೈಲಿ ಈ ಥರ ಫ್ರೆಶ್ ಆಗಿ ಕುಡಿತಾ ಬಂದರೆ ಕೂಡ ತುಂಬ ಚೆನ್ನಾಗಿ ನಮ್ಮ ಹೆಲ್ತ್ ಆಗಲಿ, ನಮ್ಮ ಸ್ಕಿನ್ ಆಗಲಿ ತುಂಬ ಬ್ರೈಟಾಗಿ, ಶೈನ್ ಆಗಿ, ತುಂಬ ಹೆಲ್ದಿಯಾಗಿ ಕೂಡ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಕಾಣ್ತಾ ಹೋಗುತ್ತೆ. ಸೊ ಇದನ್ನು ಏನಿಲ್ಲ, ಮಿಕ್ಸಿ ಜಾರಿಗೆ ಇದಿಷ್ಟನ್ನು ಕೂಡ ಹಾಕಬೇಕು. ಕ್ಯಾರೆಟ್ ಒಂದು, ಹಾಗೆ ಬೀಟ್ರೋಟ್ ಇದನ್ನು ಹಾಕ್ಕೊಬೋದು. ಸೊ ಇದಕ್ಕೆ ನೀವು ಇನ್ನೊಂದು ಏನು ಹಾಕ್ಕೊಬೋದು ಅಂದರೆ ಆರೆಂಜ್ ಹಾಕ್ಕೊಬೋದು, ಇಲ್ಲಾಂದರೆ ಸೇಬು. ಅದೆರಡರಲ್ಲೂ ನೀವು ಯಾವುದಾದ್ರೂ ಕೂಡ ಹಾಕ್ಕೊಬೋದು. ಕಿತ್ತಳೆಹಣ್ಣು ಇಲ್ಲಾಂದರೆ ಸೇಬು, ಅದೆರಡರಲ್ಲಿ ನಿಮ್ಮ ಮನೇಲಿ ಯಾವ್ದು ಸಿಗುತ್ತೋ ಅದನ್ನು ಇದಕ್ಕೆ ಇದ್ರ ಜೊತೆಗೆ ಅದನ್ನು ಹಾಕ್ತಾ ಜ್ಯೂಸ್ನ ಮಾಡ್ಕೊಳ್ತಾ ಬನ್ನಿ. ಸೊ ನನ್ನ ಹತ್ರ ಇವತ್ತು ಅದು ಎರಡೂ ಕೂಡ ಇಲ್ಲ. ನನ್ನ ಹತ್ರ ಇರೋದು ಬೀಟ್ರೋಟ್ ಮತ್ತು ಕ್ಯಾರೆಟು. ಒಂದು ಕ್ಯಾರೆಟು, ಅರ್ಧ ಬೀಟ್ರೋಟು. ಚಿಕ್ಕದಿದ್ದರೆ ಒಂದು ಫುಲ್ಲು ಹಾಕ್ಕೊಳ್ಳಿ. ತುಂಬ ದಪ್ಪ ಇತ್ತು ಬೀಟ್ರೋಟ್ ಅಂದರೆ ನೀವು ಅದನ್ನು ಅರ್ಧ ಹಾಕ್ಕೊಳ್ತಾ ಬನ್ನಿ. ಅದು ಮೇಲ್ಗಡೆ ಸಿಪ್ಪೆ, ಬೀಟ್ರೋಟ್ ಆಗಲಿ ಕ್ಯಾರೆಟ್ ಆಗಲಿ ಮೇಲ್ಗಡೆ ಸಿಪ್ಪೆನ ತೆಗೆದುಬಿಟ್ಟು ಒಂದು ಲೇಯರ್ನ ಅದನ್ನು ನೀಟಾಗಿ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಒಂದು ಮಿಕ್ಸಿ ಜಾರಿಗೆ, ಜ್ಯೂಸ್ ಮಿಕ್ಸಿ ಜಾರ್ ಇಲ್ಲ ಅಂದರೆ ನಿಮ್ಮ ಮನೇಲಿ ಇಲ್ಲ ಅಂದರೆ ಬೇರೆ ಹಾಕ್ಕೊಳ್ಳಿ, ಏನು ಆಗಲ್ಲ. ಅದಕ್ಕೆ ಒಂದು 1/4 ಲೀಟ್ರಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸಿ ಮಾಡೋಣ ಬನ್ನಿ. ಇವಾಗ ನೀರು ಹಾಕಿದ್ದೀನಿ, ಆಲ್ರೆಡಿ ಚೇಂಜ್ ಆಗಿದೆ ಕಲರು. ಸೊ ಮಿಕ್ಸಿ ಇದು ರಕ್ತ ಒತ್ತಡ ಕಡಿಮೆ ಮಾಡುತ್ತೆ, ಹಾಗೆ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತೆ ಮತ್ತು ನಮ್ಮ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಚರ್ಮನ ಆರೋಗ್ಯಕರವಾಗಿ ಇಡುತ್ತೆ ಈ ಜ್ಯೂಸು. ಹಾಗೆ ವೆಯ್ಟ್ ಲಾಸ್ ಮಾಡೋದು ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಇದು. ಜ್ಯೂಸ್ ರೆಡಿಯಾಗಿದೆ. ಸೊ ಕುಡಿಯೋದು ಒಂದೇ ಬಾಕಿ. ಇದನ್ನು ಯಾವ ಥರ ಎಲ್ಲ ನಾವು ಯೂಸ್ ಮಾಡ್ಕೋಬೋದು ಅಂದರೆ, ನಮ್ಮ ಸ್ಕಿನ್ ತುಂಬ ಬ್ರೈಟ್ ಆಗುತ್ತೆ, ಹಾಗೆ ಸ್ಕಿನ್ ಗ್ಲೋ ಬರುತ್ತೆ, ಶೈನಿ ಆಗ್ತಾ ಹೋಗುತ್ತೆ. ಸೊ ಹೆಲ್ತಿಯಾಗಿ ಕೂಡ ನಮ್ಮ ಸ್ಕಿನ್ ಕಾಣಿಸ್ತಾ ಹೋಗುತ್ತೆ. ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂದರೆ, ನೀವೊಂದು ಫ್ರಿಜ್ಜಲ್ಲಿ ಮೇಲ್ಗಡೆ ಟಾಪು ಇದರಲ್ಲಿ ಒಂದು ಬಾಕ್ಸ್ ಥರ ಇರುತ್ತೆ, ಒಂದು ಕ್ಯೂಬ್ ಟೈಪಲ್ಲಿ ಐಸ್ ಕ್ಯೂಬ್ ಥರ ಆಗೋದು. ಅದಕ್ಕೆ ನೀವು ಇದನ್ನು ಹಾಕಿಬಿಟ್ಟು ಕ್ಯೂಬ್ ಥರ ಮಾಡಿಕೊಂಡು ನೀವು ಡೈಲಿ ಒಂದು ಲೋಟ ಬಿಸಿನೀರಿಗೆ, ಈ ಥರ ಒಂದು ಲೋಟ ಬಿಸಿನೀರಿಗೆ ಆ ಒಂದು ಕ್ಯೂಬ್ನ ಹಾಕ್ಕೊಂಡ್ಬಿಟ್ಟು ಕೂಡ ಡೈಲಿ ನೀವು ಕುಡಿತಾ ಬರ್ಬೋದು. ಆ ಥರನೂ ಕೂಡ ಮಾಡ್ಕೋಬೋದು. ಅಂದರೆ ಡೈಲಿ ನಮ್ಗೆ ಮಾಡೋಕ್ಕಾಗಲ್ಲ, ನಾವು ಬ್ಯುಸಿ ಇರ್ತೀವಿ ಆ ಥರ ಅನ್ನೋರು. ಸೊ ನಾನು ಆರಾಮಾಗಿ ಬೆಳಗ್ಗೆ ನನಗೆ ಟೈಮ್ ಇದೆ ಅನ್ನೋರು ಈ ಥರ ಜ್ಯೂಸ್ ಮಾಡ್ತಾ ಕುಡಿತಾ ಬನ್ನಿ. ನಾನು ಹೇಳೋದು ಆ ಥರ ಸ್ಟೋರ್ ಮಾಡಿ ಕುಡಿಯೋ ಬದಲು ಈ ಥರ ಫ್ರೆಶ್ ಆಗಿ ನೀವು ಡೈಲಿ ಕುಡಿತಾ ಬಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಸೊ ರೆಡಿಯಾಗಿದೆ. ಸ್ವಲ್ಪ ಒಗ್ರು ಇದೆ ಅಂತ ಏನು ಟೇಸ್ಟ್ ಕೊಡಲ್ಲ, ಬಟ್ ಚೆನ್ನಾಗಿದೆ. ಓಕೆ, ಇದು ನೀವು ಡೈಲಿ ಕುಡಿತಾ ಬಂದರೆ ನಿಮ್ಮ ಫೇಸಲ್ಲಿ ಒಂದು ಮ್ಯಾಜಿಕ್ಕೇ ಆಗುತ್ತೆ. ಡೈಲಿ ಥರ ಕುಡಿತಾ ಬನ್ನಿ, ತುಂಬ ಚೆನ್ನಾಗಿ
ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ಯಾಕೆಂದರೆ ನಾನು ಕುಡಿತಾ ಬಂದಿದ್ದೀನಿ, ನನಗೂ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಮನೇಲಿ ಇದ್ದರೆ ಬಂದು ಮಾಡ್ಕೊಂಡು ಕುಡಿತಾ ಇರ್ತೀನಿ. ಸೊ ಆಚೆ ಏನಾದ್ರು ಹೋದರೆ ಆಗಲ್ಲ. ಸೊ ಹಾಗಾಗಿ ನಾವೇನೇ ಮೇಲ್ಗಡೆಯಿಂದ ಅಪ್ಲೈ ಮಾಡಿದ್ರು ಕೂಡ ನಮ್ಮ ಇನ್ನರ್ ಬಾಡಿ ಒಳಗಡೆ ಆ ಥರ ಪ್ರೋಟೀನ್ ಹೋಗ್ತಾ ಇದ್ರೆ ಮಾತ್ರ ನಮ್ಮ ಹೇರ್ ಆಗಲಿ, ನಮ್ಮ ಫೇಸ್ ಆಗಲಿ, ನಮ್ಮ ಬಾಡಿ ಆಗಲಿ ತುಂಬ ಹೆಲ್ದಿಯಾಗಿ ಕೂಡ ಕಾಣಿಸ್ತಾ ಇರುತ್ತೆ. ಹಾಗಾಗಿ ನೀವೇನೇ ಹೇರ್ ಪ್ಯಾಕು ಫೇಸ್ ಪ್ಯಾಕ್ ಹಾಕ್ತಿರೋ ಸೊ ಹಾಗೆ ಕೂಡ ನಮ್ಮ ಬಾಡಿಗೆ ಏನೆಲ್ಲ ಪ್ರೋಟೀನ್ ಬೇಕು ಅಂಥದ್ದನ್ನು ಡೈಲಿ ತಿಂತಾ ಬನ್ನಿ. ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊತೀನಿ. ಸೊ ಇದನ್ನು ಇಲ್ಲಿಗೆ ಹೆಡ್ ಮಾಡ್ತಾ ಇದ್ದೀನಿ. ತುಂಬ ಜನ ವೆಯ್ಟ್ ಗೈನ್ ಬಗ್ಗೆ ಕೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ನಾನು ಅದ್ರ ಬಗ್ಗೆ ವಿಡಿಯೋ ಹಾಕ್ತೀನಿ. ಅದು ಸ್ವಲ್ಪ ನಾನು ಅಂದರೆ ಯಾರೆಲ್ಲ ವೆಜ್ ತಿಂತೀರೋ ಸೊ ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಕುಡಿಯೋಕ್ಕೆ. ನಾನ್ ವೆಜ್ ಆಲ್ಮೋಸ್ಟ್ ಮೊಟ್ಟೆ ಎಲ್ಲ ಕುಡಿಯೋರಿಗೆ ಅದು ತುಂಬ ಈಸಿ ಆಗುತ್ತೆ. ಅದ್ರ ಬಗ್ಗೆ ಒಂದು ಹಾಕ್ತೀನಿ. ಮೊಟ್ಟೆದು ಮಾತ್ರ ಹಾಕ್ತೀನಿ. ಹಾಗೆ ವೆಜ್ ಅವರಿಗೂ ಕೂಡ ಡ್ರೈ ಫ್ರೂಟ್ಸ್ ಬಗ್ಗೆ ಅದನ್ನು ಹೇಳಿಬಿಟ್ಟು ಕೂಡ ಒಂದು ಜ್ಯೂಸ್ನ ಯಾವ ಥರ ಮಾಡ್ಕೊಂಡು ಕುಡಿಬೋದು ಅಂತಲೂ ಕೂಡ ಹೇಳ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.